ಇದು ಒಂದು ಸೀರೆಗೆ ನಿಮಗೆ 60,000 ಬರುತ್ತೆ ಮೇಡಮ್. ಇದರಲ್ಲೇ ಕಂಚಿ ಬ್ರೋಕೆಟ್ ಆದರೆ ಇನ್ನೂ ರೇಟ್ ಜಾಸ್ತಿ ಬರುತ್ತೆ. ಈ ಥರ ಬರುತ್ತೆ ಕಂಚಿ ಬ್ರೋಕೆಟ್ ಆದರೆ ಇನ್ನೂ ನಿಮಗೆ ರೇಟ್ ಜಾಸ್ತಿ ಬರುತ್ತೆ. ಈ ಥರ ಹರ್ದಿ ಚಿಂದಿ ಆಗಿದ್ರು ನಿಮಗೆ ಕೈ ತುಂಬ ದುಡ್ಡು ಬರುತ್ತೆ ಮೇಡಮ್. ಈ ಥರ ತಗೊಬಂದರೆ ಈ ಥರ ಹರಿದೋದ್ರೂ ನಿಮಗೆ ರೈಟ್ ಏನೂ ಕಮ್ಮಿ ಆಗಲ್ಲ ಮೇಡಮ್. ನಮ್ಮದು 1984 ಏನೋ ಇದೆ. ಬಟ್ ಅದಕ್ಕಿಂತ ಮುಂಚೆನೂ ತಗೋತಾ ಇದ್ವಿ ಸ್ಯಾರೀಸು. ಅಂಗಡಿ ಅಂತ ಇತ್ತಿಲ್ಲ, ಈಗ ಸೊಸೈಟಿ ಅಂತ ಮಾಡಿಬಿಟ್ಟು ಅಷ್ಟಾಗಿದೆ ಮೇಡಮ್. ಸರ್ ಏನು ಸರ್ ಇದು ರೆಡ್ ವೈಟ್ ಮೇಡಮ್? ಈ ಥರ ವೈಟ್ ಬಂದರೆ ನಿಮಗೆ ಪ್ಯೂರ್ ಜರಿ ಅಂತ ಹೇಳ್ಬಿಟ್ಟು ಇದಕ್ಕೆ ನಿಮಗೆ ಸ್ಯಾರಿಗೆ ಇಷ್ಟು ಅಂತ ಅಮೌಂಟ್ ಸಿಗುತ್ತೆ. ಅಂದರೆ ಬಾರ್ಡ್ರ್ ಎಷ್ಟು ದೊಡ್ಡದಿರುತ್ತೆ, ಬುಟಾಸ್ ಇರುತ್ತೆ, ಮಧ್ಯದಲ್ಲಿ ಲೈನ್ಸ್ ಇರುತ್ತೆ, ಅದು ಟೋಟಲ್ ಆ ಥರ ಕ್ಯಾಲ್ಕುಲೇಷನ್ ಮಾಡಿ ಒಂದು ಸ್ಯಾರಿಗೆ ಇಷ್ಟು ಅಂತ ಫಿಕ್ಸ್ ಮಾಡ್ತೀವಿ. ಈ ಥರ ರೆಡ್ ಬಂದರೆ ಮೇಡಮ್ ಟೋಟಲ್ ನಿಮಗೆ 250 ರೂಪೀಸ್ ಕಿಲೋ ಇರುತ್ತೆ. ಎಷ್ಟೇ ಸ್ಯಾರಿ ಇದ್ರೂ ನಿಮ್ಗೆ ಯೂಸ್ ಇಲ್ಲ ಅಂದರೆ ಆ ಥರ ಕೊಡ್ಬೋದು. ಈ ಥರ ಸೀರೆ ಇದ್ದರೆ ಮಾತ್ರ ಕೈ ತುಂಬ ದುಡ್ಡು ಬರುತ್ತೆ. 15,000 ಸೀರೆ 10,000 ಕೊಟ್ಟು ಗಿಫ್ಟ್ ಇಸ್ಕೊಬರೋದಕ್ಕಿಂತ ಅದ್ರ ರೈಟ್ ಏನಿದೆ ಆ ರೈಟ್ ತೊಗೊಳ್ಳಿ ಮೇಡಮ್. ಗಿಫ್ಟಿಗೆ ಅದಕ್ಕೆ ಆಸೆ ಪಟ್ಟು ಮೋಸ ಹೋಗಬೇಡಿ. ನಿಮ್ಮ ಹತ್ರ ಹಳೆ ರೇಷ್ಮೆ ಸೀರೆ ಇದೆಯಾ, ಅರ್ಧೋಗಿದೆಯಾ, ಚಿಂದಿ ಚಿತ್ರಾನ್ನ ಆಗಿದೆಯಾ, ಸುಟ್ಟೋಗಿದೆಯಾ, ಅದು ಕೂಡ ಸೀರೆಯಲ್ಲಿ ತಗೊಳ್ತಾರೆ, ಕೈ ತುಂಬ ದುಡ್ಡು ಕೊಡ್ತಾರೆ. ಕಂಚಿ ಸೊಸೈಟಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಕಮೆಂಟ್ ಬಾಕ್ಸಲ್ಲಿ ಲೊಕೇಶನ್ ಮೆನ್ಷನ್ ಮಾಡ್ತೀನಿ, ಚೆಕ್ ಮಾಡಿ. ಸ್ನೇಹಿತರೆ, ನಾವು ಇತ್ತೀಚೆಗೆ ಆನ್ಲೈನಲ್ಲಿ ಯಾವಾಗಲೂ ಈ ರೀತಿ ಸ್ಯಾರಿ ತಗೊಬಂದು ಹಳೆ ಸೀರೆಗಳನ್ನ ಕೊಟ್ಟರೆ ನಿಮಗೆ ಕೈ ತುಂಬ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಈ ರೀತಿ ಸ್ಯಾರಿ ತಗೊಂಡಿದ್ರೆ ಹೇಗೆ ದುಡ್ಡು ಕೊಡ್ತಾರೆ, ಯಾವ ರೀತಿ ರೇಟ್ನ ಫಿಕ್ಸ್ ಮಾಡ್ತಾರೆ, ಈ ರೇಷ್ಮೆ ಸೀರೆಗಳನ್ನ ತಗೊಂಡಾಗ ನಂತರ ಅವ್ರು ಏನು ಮಾಡ್ತಾರೆ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ. ಈ ಲೊಕೇಶನ್ ಬಂದು ಉಳ್ಳಾಳ ಜಂಕ್ಷನಿಂದ ಜಸ್ಟ್ 50 ಮೀಟರ್ ಇದೆ. ಅಥವಾ ನೀವು ನೋಡ್ಬೋದು ನನ್ನ ಅಪೋಸಿಟ್ ಕಾಣಿಸ್ತಾ ಇದೆ ಜ್ಞಾನ ಭಾರತಿ ನಗರದ ಅಗ್ನಿಶಾಮಕ ದಳ. ಅದರಿಂದ ಒಂದು ಕಂಚಿ ಸೊಸೈಟಿ ಅಂತ ಹೇಳಿ ಹಳೆ ರೇಷ್ಮೆ ಸೀರೆಗಳನ್ನ ಬೈಬ್ಯಾಕ್ ಮಾಡ್ತಾರೆ, ಕೈ ತುಂಬ ದುಡ್ಡು ಕೊಡ್ತಾರೆ. ಅದು ನಿಮಗೆಲ್ಲ ಡೌಟ್ ಇರುತ್ತೆ, ಆಯ್ತಪ್ಪ ನಮ್ಮನೇಲೂ ರೇಷ್ಮೆ ಸೀರೆಗಳಿದೆ, ಅದರ ರೇಟ್ನ ಯಾವ ರೀತಿ ಫಿಕ್ಸ್ ಮಾಡ್ತಾರೆ, ನಮಗೆ ಯಾವ ರೀತಿ ಹಿಂದಿನ ದರನ ಫಿಕ್ಸ್ ಮಾಡಿಕೊಂಡು ಬೈಬ್ಯಾಕ್ ಮಾಡಿ ಅದರಿಂದ ಅವ್ರು ಏನೆಲ್ಲ ಮಾಡ್ತಾರೆ ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ. ಬನ್ನಿ ಸರ್. ನಮಸ್ತೆ. ನಮಸ್ತೆ. ಹಳೆ ಸೀರೆಗಳನ್ನ ಕೊಟ್ಟರೆ ಯಾವ ರೀತಿ ದುಡ್ಡು ಕೊಡ್ತೀರಾ ಸರ್? ಯಾಕೆಂದರೆ ಇತ್ತೀಚೆಗೆ ಆನ್ಲೈನಲ್ಲಿ ಸಿಕ್ಕಾಬಟ್ಟೆ ಟ್ರೆಂಡಿಂಗಲ್ಲಿದೆ, ಹಳೆ ರೇಷ್ಮೆ ಸೀರೆಗಳನ್ನ ತಗೊಬನ್ನಿ ನಾವು ಕೈ ತುಂಬ ದುಡ್ಡು ಕೊಡ್ತೀವಿ ಅಂತ. ಹೇಗೆ ಸರ್? ಮೇಡಮ್ ಏನಿಲ್ಲ ಮೇಡಮ್, ಈ ಥರ ತಗೋಬರೋ ಸ್ಯಾರಿನ ಜಸ್ಟ್ ಈ ಥರ ಒಂದು ರಬ್ ಮಾಡಿ ಚೆಕ್ ಮಾಡ್ತೀವಿ. ಈ ಥರ ರಬ್ ಮಾಡಿದ್ಮೇಲೆ ವೈಟ್ ಬಂದರೆ ಮೇಡಮ್ ನಿಮಗೆ ಪರ್ ಸ್ಯಾರಿಗೆ ಇಷ್ಟು ಅಂತ ಅಮೌಂಟ್ ಬರುತ್ತೆ. ಮತ್ತು ರೆಡ್ ಸ್ಯಾರಿ ಬಂದರೆ ನಮಗೆ ಕೆಲ್ಸಕ್ಕೆ ಬರಲ್ಲ ಮೇಡಮ್, ಅದು KG ಲೆಕ್ಕದಲ್ಲಿ ತೊಗೋತೀವಿ. ರೆಡ್ ಕಲರ್ ಬಂದರೆ ಈ ಥರ ಸ್ಯಾರಿಗೆ ಮೇಡಮ್ ಬಾರ್ಡ್ರ್ ಎಷ್ಟು ದೊಡ್ಡದಿದೆ, ಮಧ್ಯದಲ್ಲಿ ಯಾವ ಥರ ಜರಿ ಇದೆ, ಫುಲ್ ಜರಿ ಇದೆ, ಆ ಥರ ಅದ್ರ ಮೇಲೆ ರೇಟ್ ಫಿಕ್ಸ್ ಆಗುತ್ತೆ ಮೇಡಮ್. ಈಗ ಒಂದು ಸಣ್ಣ ಬಾರ್ಡ್ರು ಈ ಥರ ಸ್ಯಾರಿಗಳು ತಂದರೆ ಮಿನಿಮಮ್ ಒಂದು ಸೀರೆಗೆ ನಿಮಗೆ 2,500 ರೂಪಾಯಿಂದ ಹಿಡಿದು ಅಲ್ಲಿದೆಯಲ್ಲ ಈ ಥರ ಸ್ಯಾರಿಗಳಿಗೆ ಒಂದು 60, 70, 80,000 ತನಕನೂ ಬರುತ್ತೆ. ಜರಿ ಎಷ್ಟು ಜಾಸ್ತಿ ಇರುತ್ತೋ ನಿಮಗೆ ಅಷ್ಟು ರೇಟ್ ಜಾಸ್ತಿ ಬರುತ್ತೆ. ಒಂದು ರೇಷ್ಮೆನೇ ಆಗಬೇಕಾ ಸರ್? ಹಾಂ ಮೇಡಮ್, ಪ್ಯೂರ್ ಜರಿ ಸ್ಯಾರಿಗಳಾಗಬೇಕು. ಪ್ಯೂರ್ ಜರಿ ಇಲ್ಲ ಅಂದರೆ ಕಾಪರ್ ಜರಿ ಆದರೆ KG ಲೆಕ್ಕದಲ್ಲಿ ತೊಗೋತೀವಿ, KG 250 ಇರುತ್ತೆ. ಓಕೆ, ಅಂದರೆ ಮಿಕ್ಸೆಡ್ ಜರಿ ಆದರೆ ಮಿಕ್ಸೆಡ್ ಜರಿ ಇದ್ರೆ ತೊಗೋತೀವಿ ಮೇಡಮ್. ಸೆಮಿ ಸಿಲ್ಕು ಎಲ್ಲ ಬರುತ್ತಲ್ಲ ಸರ್ ಇವಾಗ ಆ ಥರದ್ದು ತೊಗೊಳಲ್ಲ ಮೇಡಮ್. ಪ್ಯೂರ್ ಕಾಂಜೀವರಮು, ಮೈಸೂರು ಸಿಲ್ಕು, ಬನಾರಸ್ಸು, ಧರ್ಮಾರಮು ಈ ಥರ ಸ್ಯಾರೀಸ್ ಇದ್ರೆ ತೊಗೋತೀವಿ. ಅಂದರೆ ರೇಟ್ ದಿನದಿಂದ ದಿನಕ್ಕೆ ಏನತ್ತರ ಚಿನ್ನದ ಥರ ಬೇರೆ ಬೇರೆ ರೀತಿಯಾಗಿರುತ್ತಾ ಅಥವಾ ಒಂದೇ ರೇಟ್ ಫಿಕ್ಸ್ ಆಗಿರುತ್ತಾ ಸರ್? ಇಲ್ಲ ಮೇಡಮ್, ರೈಟು ಸ್ವಲ್ಪ ವೇರಿಯೇಷನ್ ಇರುತ್ತೆ, ಅವತ್ತಿನ ರೈಟು ವೇರಿಯೇಷನ್ ಇರುತ್ತೆ. ಬಟ್ ನೀವು ಸೊಸೈಟಿಗೆ ಕೊಡೋದ್ರಿಂದ ನಿಮಗೆ ಜೆನ್ಯೂನ್ ರೇಟ್, ಆ ಸ್ಯಾರಿಗೆ ಏನು ರೇಟ್ ಇದೆ ಆ ರೇಟ್ ಸಿಗುತ್ತೆ. ಸರ್, ಈ ಥರ ಜರಿಲೂ ತುಂಬ ವೆರೈಟೀಸ್ ಬರುತ್ತಾ ಸರ್? ಹಾಂ ಮೇಡಮ್, ತುಂಬ ವೆರೈಟಿ ಬರುತ್ತೆ. ಈಗ ನೋಡಿ, ಇದು ಸ್ಯಾರಿ ಬಂದ್ಬಿಟ್ಟು ನಿಮಗೆ ಬನಾರಸ್ ಸೀರೆ. ಇದು ಬನಾರಸ್ಸಲ್ಲಿ ಬ್ರೊಕೆಟ್ ಸ್ಯಾರಿ. ಇದರಲ್ಲೇ ಕಂಚಿಲಿ ಬ್ರೊಕೆಟ್ ಸ್ಯಾರಿ ಆದರೆ ಇನ್ನೂ ರೇಟ್ ಜಾಸ್ತಿ ಇರುತ್ತೆ. ಇದು ಕಂಚಿ, ಇದು ಧರ್ಮವರಂ ಸ್ಯಾರಿ, ಇದು ಕಂಚಿ ಸೀರೆ. ಈ ಥರ ಎಲ್ಲ ಸ್ಯಾರಿಲೂ ವೆರೈಟಿ ಬೇರೆ ಬೇರೆ ಇರುತ್ತೆ ಮೇಡಮ್. ನೋಡಿ, ಇದು ಈಗ ಒಬ್ರು ಕೊಟ್ಟೋದ್ರು, ಇದು ಧರ್ಮವರಂ ಸ್ಯಾರಿ. ಇದು ಸಿಂಗಲ್ ಸೈಡ್ ಬಾರ್ಡರ್ ಬರುತ್ತೆ, ಜರಿ ಪ್ಯೂರ್ ಇರುತ್ತೆ. ಇದು ಜರಿ ಅಂತ ಹೇಳಿದ್ರೆ ಇದು ಬಾರ್ಡರ್ ಮೇಡಮ್. ಬಾರ್ಡರ್ ಎಷ್ಟು ದೊಡ್ಡದಿರುತ್ತೆ ನಿಮಗೆ ಅಷ್ಟು ರೇಟ್ ಜಾಸ್ತಿ ಬರುತ್ತೆ. ಅಂದ್ರೆ ಇಷ್ಟೊಂದೆಲ್ಲ ನಿಮ್ಮ ಹತ್ರ ಮಾರಾಟ ಮಾಡೋಗಿರೋದಾ ಸರ್? ಹಾಂ ಮೇಡಮ್, ಇವತ್ತು ತಗೊಂಡಿರೋ ಸ್ಯಾರೀಸ್ ಇದು. ಸರ್, ಇದರಿಂದ ರೆಗ್ಯುಲರ್ ಆಗಿ ಜನ ರೀಸೇಲ್ ಮಾಡ್ತಾ ಇದ್ದಾರೆ ಸರ್, ಅದರಿಂದ ಅವ್ರಿಗೇನು ಬೆನಿಫಿಟ್ ಆಗುತ್ತೆ ಮೇಡಮ್? ಈಗ ಈ ಥರ ಸ್ಯಾರಿಗಳೆಲ್ಲ ಮನೆಯಲ್ಲೆಲ್ಲ ವೇಸ್ಟ್ ಆಗಿರುತ್ತೆ, ಎಲ್ಲ ಕಟ್ ಆಗಿರುತ್ತೆ, ಅರ್ಧೋಗಿರುತ್ತೆ, ವೇಸ್ಟ್ ಆಗಿರುತ್ತೆ. ಅಜ್ಜಿ ಸ್ಯಾರಿಗಳು ಅಂದ್ರೆ ನೀವು ವೇಸ್ಟ್ ಆಗಿ ಕಟ್ ಆಗಿ ಡ್ಯಾಮೇಜ್ ಆಗಿರೋ ಸ್ಯಾರಿ ತಗೊಳ್ತೀವಿ ಮೇಡಮ್. ನೋಡಿ, ಈಗ ನಮಗೆ ಇದೇ ಥರ ಸ್ಯಾರಿ ಇದೇ ಕಂಡೀಷನ್ ಅಲ್ಲಿ ಇರಬೇಕು ಅಂತ ಅಲ್ಲ, ಈ ಥರ ಹರಿದೋದ್ರೂ ನಿಮಗೆ ರೈಟ್ ಏನು ಕಮ್ಮಿ ಆಗಲ್ಲ. ಓ ಮೈ ಗಾಡ್, ಅಷ್ಟು ಚೆನ್ನಾಗಿದೆ ಸರ್ ಸ್ಯಾರಿ. ರೈಟ್ ಏನು ಕಡಿಮೆ ಆಗಲ್ಲ ನಮಗೆ. ಇದು ನೀವು ಬಟ್ಟೆನೇ ತೊಗೊಬರ್ಬೇಡಿ, ಜಸ್ಟ್ ಇಷ್ಟು ಬಾರ್ಡರ್ ಕಟ್ ಮಾಡ್ಕೊಬಂದ್ರೆ ನಿಮಗೆ ಅದ್ರ ರೇಟ್ ಬಂದ್ಬಿಡುತ್ತೆ. ಅಂದ್ರೆ ಇವಾಗ ಏನಾದರೂ ಮಿಸ್ ಆಗಿ ಅಂತ ಕಾಸ್ಟ್ಲಿಯಸ್ಟ್ ಸೀರೆಗಳನ್ನ, ರೇಷ್ಮೆ ಸೀರೆಗಳನ್ನ ಮಿಸ್ ಆಗಿ ಬೆಂಕಿಗೆ ಬಿದ್ದಿತ್ತು, ಅರ್ಧಂಬರ್ಧ ಬೆಂದಿರುತ್ತೆ ಅಥವಾ ಈ ಥರ ಅರ್ಧೋಗಿರುತ್ತೆ ಮೇಡಮ್, ಹರ್ದಿ ಚಿಂದಿ ಆಗೋಗಿರಲಿ, ಮಕ್ಳಿಗೆ ಲಂಗ ಹೊಲ್ಸಿರೋದು, ಆ ಥರ ಏನ ಬ್ಲೌಸ್ ಹೊಲ್ಸಿರೋದು ಏನೇ ಇರಲಿ ಮೇಡಮ್, ಬರೀ ಜರಿಗೆ ಮಾತ್ರ ದುಡ್ಡು, ನಮಗೆ ಬಟ್ಟೆ ಯೂಸ್ ಆಗಲ್ಲ. ಬಾರ್ಡರ್ ಎಷ್ಟು ದೊಡ್ಡದಿರುತ್ತೆ, ಯಾವ ಥರ ಇರುತ್ತೆ ಅದ್ರ ಮೇಲೆ ರೈಟ್ ಫಿಕ್ಸ್ ಆಗುತ್ತೆ. ಇವಾಗ ನಾವು ಸ್ಯಾರಿ ತಗೋಬೇಕಾದ್ರೆ ಜರಿ ಸೀರೆ ಇದೆ ಅಂತ ಹೇಳಿ ಹೆಂಗೆ ತಗೊಳಕ್ಕಾಗುತ್ತೆ ಸರ್? ಇವಾಗ ಕಾಸ್ಟ್ಲಿಯಷ್ಟು ಸೀರೆ ಎಲ್ಲರೂ ಇಷ್ಟಪಡ್ತಾರೆ, ಹೇಗೆ ಐಡೆಂಟಿಫೈ ಮಾಡಿ ತಗೋಬೇಕಾಗುತ್ತೆ? ಮತ್ತೆ ಯಾಕೆಂತ ಹೇಳಿದ್ರೆ ನಾವು ಇಷ್ಟೊಂದು ಕನಿಷ್ಠ ಅಂದರೆ ಒಂದು 5,000 ರೇಷ್ಮೆ ಸೀರೆ ಕೊಟ್ಟಿರ್ತೀವಿ ಅಂತ ಹೇಳಿದಾಗ ನಾವು ಯಾಮಾರಬಾರ್ದಲ್ಲ, ಯಾಕೆಂದರೆ ರೀಸೇಲ್ ಮಾಡ್ಬೇಕಾದ್ರೂ ನಮಗೆ ಈ ಥರ ವ್ಯಾಲ್ಯೂ ಸಿಗಬೇಕಲ್ಲ, ಆಗ ಕೇಳ್ತಾ ಇದ್ದೀನಿ.
ಮೇಡಮ್ ಈಗ ನೀವು ಅಂಗಡಿಗೆ ತೊಗೊಳಕ್ಕೆ ಹೋದಾಗ ನನಗೆ ಪ್ಯೂರ್ ಜರಿ ಇರೋ ಸ್ಯಾರಿ ಕೊಡಿ ಅಂದರೆ ಅವರೇ ಕೊಡ್ತಾರೆ. ಓಕೆ, ಆವಾಗಲೇ ಡೌಟ್ ಕ್ಲಿಯರ್ ಮಾಡ್ಕೊಬೋದು. ಯಾಕೆಂದರೆ ಸ್ನೇಹಿತರೆ, ನಾವೊಂದು ರೇಷ್ಮೆ ಸೀರೆನ ಕಾಸ್ಟೆಸ್ಟ್ ಸೀರೆನ ಅಥವಾ ಹಸ್ಬೆಂಡ್ ಹತ್ರ ಆಗಲಿ, ಅಪ್ಪ ಅಮ್ಮನ ಹತ್ರ ಆಗಲಿ, ಅಣ್ಣ ತಂದಿರ ಹತ್ರ ಆಗಲಿ ಕೊಡಿಸ್ಕೋಬೇಕು ಅಂತ ಹೇಳಿದಾಗ ಅದು ಕನಸಾಗಿರುತ್ತೆ. ಆ ರೇಷ್ಮೆ ಸೀರೆನ ಅದಕ್ಕೊಂದು ಚಂದದೊಂದು ಬ್ಲೌಸ್ ಹೊಲಿಸ್ಕೊಂಡಿರ್ತೀವಿ, ಆದರೆ ಒಂದೇ ಸಲ ವೇರ್ ಮಾಡೋದು. ಅದಾದ ನಂತರ ಅದನ್ನು ಮೂಲೆಯಲ್ಲಿ ಹಾಗೆ ಇಟ್ಟಿರ್ತೀವಿ. ನೋಡಿದ್ರಾ, ನಾವು ನಮ್ಮ ಅಜ್ಜಿ ಅಮ್ಮ ಎಲ್ಲ ಹಾಗೆ ನನ್ನ ಮದುವೆ ಸೀರೆ, ನನ್ನ ಎಂಗೇಜ್ಮೆಂಟ್ ಸೀರೆ ಅಥವಾ ಇದು ನನ್ನ ಮಗಳು ಕೊಡಿಸಿ ಸೀರೆ ಅಂತ 15-20 ವರ್ಷದಿಂದ ಹಂಗೆ ಇಟ್ಟಿರ್ತಾರೆ. ಅದಾದ ನಂತರ ನಮಗೆ ಲಂಗ ಬ್ಲೌಸ್ ಹೊಲಿಸೋರು. ಇವಾಗ ಆ ಟ್ರೆಂಡು ಮುಗ್ದೈತೆ, ಅಯ್ಯೋ ಇದೇನಕ್ಕೆ ಅಂತ ಹೇಳಿ ಸುಮ್ಮನೆ ಕೌದಿಗೆ ಹಾಕ್ತಾ ಇರ್ತೀರಲ್ಲ. ಆದರೆ ಬನ್ನಿ ಒಂದ್ಸಲ ಕಂಚಿ ಸೊಸೈಟಿಗೆ ಕೊಡಿ, ನಿಮಗೆ ಕೈ ತುಂಬ ದುಡ್ಡು ಕೊಡ್ತಾರೆ. ಸರ್, ಹಾಗಾದರೆ ಈ ಸ್ಯಾರಿ ಬೆಲೆ ಎಷ್ಟು ಸರ್ ಇವಾಗ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ? ನೋಡಿ ಮೇಡಮ್, ಇದು ಸಿಂಗಲ್ ಸೈಡ್ ಬಾರ್ಡರ್ ಇದೆ, ಮತ್ತು ತುಂಬ ಹಳೆ ಸೀರೆ ಜರಿ ಪ್ಯೂರ್ ಇದೆ, ಧರ್ಮವರಂ ಸ್ಯಾರಿ. ಈ ಸೀರೆ ಬೆಲೆ ಬಂದ್ಬಿಟ್ಟು ನಿಮಗೆ ಒಂದು 15,000-16,000 ರೂಪಾಯಿ ಆಗುತ್ತೆ. ಇದೇ ಸೀರೆ ನಿಮಗೆ ಈ ಸೈಡ್ ಬಾರ್ಡ್ರ್ ಇಲ್ಲ, ಈ ಸೈಡ್ ಬಾರ್ಡ್ರ್ ಇದ್ದಿದ್ರೆ ರೇಟ್ ಡಬಲ್ ಆಗೋದು. ಆ ಥರ ನಮಗೆ ಜರಿ ಮಾತ್ರ ಇಂಪಾರ್ಟೆಂಟ್. ಜರಿ ಎಷ್ಟು ಬಂದಿರುತ್ತೋ ಅಷ್ಟು ರೇಟ್ ಜಾಸ್ತಿ ಬರುತ್ತೆ. ಸರ್, ಈ ಸ್ಯಾರಿಗೆ ಹೇಗೆ ಫಿಕ್ಸ್ ಮಾಡ್ತೀರಾ ಸರ್? ಯಾಕೆಂದರೆ ಇದು ಫುಲ್ಲು ಸ್ಯಾರಿ ತುಂಬ ಇದೆ ಜರಿ. ಮೇಡಮ್, ಅದು ಬ್ರೊಕೇಡ್ ಸ್ಯಾರಿ. ಇದು ಒಂದು ಸೀರೆಗೆ ನಿಮಗೆ 60,000 ಬರುತ್ತೆ ಮೇಡಮ್. ಇದರಲ್ಲೇ ಕಂಚಿ ಬ್ರೊಕೆಟ್ ಆದರೆ ಇನ್ನೂ ರೇಟ್ ಜಾಸ್ತಿ ಬರುತ್ತೆ. ಈ ಥರ ಬರುತ್ತೆ ಕಂಚಿ ಬ್ರೊಕೆಟ್ ಆದರೆ ಇನ್ನೂ ನಿಮಗೆ ರೇಟ್ ಜಾಸ್ತಿ ಬರುತ್ತೆ. ಎಸ್, ಮದುಮಗಳಿಗೋಸ್ಕರ ಸ್ಪೆಷಲ್ ಆಗಿ ಸ್ಯಾರಿ ಮಾಡ್ತಿರಲ್ಲ, ಇದೇ ಸ್ಯಾರಿ ಸ್ಯಾರಿ ಮೇಡಮ್. ಈ ಸ್ಯಾರಿ ಎಲ್ಲ ಪೋಸ್ಟಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಸ್ಯಾರಿಗಳು ಇದೆಲ್ಲ ಬ್ರೊಕೆಟ್ ಸ್ಯಾರಿಗಳು. ಇವಾಗ ಈ ಸ್ಯಾರಿಗೆ ಎಷ್ಟು ಕೊಟ್ಟು ತಗೊಂಡಿರ್ತೀವಿ ಸರ್ ನಾವು? ಮೇಡಮ್, ನೀವು ಆ ಕಾಲದಲ್ಲಿ ತೊಗೊಂಡಿರ್ತೀರಾ, ಅದು ಮಿನಿಮಮ್ ಒಂದು 40-45 ವರ್ಷದ ಹಿಂದಿನ ಸ್ಯಾರಿ. ಆಗ ನೀವು ಇದ್ರಿಗಿಂತ ಕಮ್ಮಿನೇ ಕೊಟ್ಟಿರ್ತೀರಾ ಅಮೌಂಟ್, ಒಂದು 20-25 ಸಾವಿರ ಕೊಟ್ಟಿರ್ತೀರಾ. ಈಗ ನಿಮಗೆ ಅದಕ್ಕೆ 60,000 ರೂಪಾಯಿ ಸಿಗ್ತಾ ಇದೆ. ಹಾಗಾದ್ರೆ ನಾವು ರೇಷ್ಮೆ ಸೀರೆ ತಗೊಂಡ್ರೆ ಲಾಸ್ ಆಗಲ್ಲ? ಯಾವತ್ತೂ ಲಾಸ್ ಆಗಲ್ಲ. ಒಂದು 20-30 ವರ್ಷ ಬಿಟ್ರೆ ಹಳೇದಕ್ಕೆ ಆ ರೇಟ್ ಬಂದಿರುತ್ತೆ. ಹೊಸದು ಏನು ರೇಟ್ ಕೊಟ್ಟಿರ್ತೀರೋ ಒಂದು ಹಳೇದಕ್ಕೆ ಆ ರೇಟ್ ಬಂದಿರುತ್ತೆ. ಸರ್, ನಿಮ್ಮ ಸಂಸ್ಥೆ ಯಾವಾಗಲಿಂದ ಇದೆ ಸರ್ ಕಂಚಿ ಸೊಸೈಟಿ? ಮೇಡಮ್, ನಮ್ಮದು 1984ರಿಂದ ಏನೋ ಇದೆ. ಬಟ್ ಅದಕ್ಕಿಂತ ಮುಂಚೆನೂ ತಗೋತಾ ಇದ್ವಿ ಸ್ಯಾರೀಸು. ಅಂಗಡಿ ಅಂತ ಇತ್ತಿಲ್ಲ, ಈಗ ಸೊಸೈಟಿ ಅಂತ ಮಾಡಿಬಿಟ್ಟು ಅಷ್ಟಾಗಿದೆ ಮೇಡಮ್. ಕರೆಕ್ಟ್ ಸರ್. ನಮ್ಮೂರಿಗೆ ಹಳ್ಳಿಗೆ ಬರೋರು ಹಳೆ ಸೀರೆ ಕೊಡಿ, ದುಡ್ಡು ಕೊಡ್ತೀವಿ, ಇಲ್ಲಾಂದ್ರೆ ಈ ಹೊಸ ಸೀರೆ ಕೊಡ್ತೀವಿ ಅಂತ ಹೇಳಿ, ರೇಷ್ಮೆ ಸೀರೆ ಕೊಟ್ಟರೆ ನಾವು ಹೊಸ ಸೀರೆ ಒಂದು 2-3 ಕೊಡ್ತೀವಿ ಅಂತ ಅವಾಗ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಆನ್ಲೈನಿಂದ ಗೊತ್ತಾಗ್ತಾ ಇದೆ. ನಿಮ್ಮದು ಬ್ರಾಂಚ್ ಎಲ್ಲೆಲ್ಲಿದೆ ಸರ್? ಮೇಡಮ್, ನಮ್ಮದು ಆಲ್ ಓವರ್ ಕರ್ನಾಟಕ ಇದೆ. ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ ಒಂದು 17 ಬ್ರಾಂಚ್ ಇದೆ. ಬೆಂಗಳೂರಲ್ಲೇ ಒಂದು 5-6 ಬ್ರಾಂಚ್ ಇದೆ ಮೇಡಮ್. ಮತ್ತು ನಮ್ದು ಇನ್ನೊಂದೇನು ಅಂದರೆ ಎಲ್ಲ ಏರಿಯಲ್ಲೂ ಎಕ್ಸಿಕ್ಯೂಟರ್ಸ್ ಇದ್ದಾರೆ. ಈಗ ಬೆಂಗಳೂರಲ್ಲಿ ಎಲ್ಲೆಲ್ಲೋ ಇರ್ತಾರೆ, ಅವರಿಗೆ ಅಂಗಡಿಗೆ ಬರೋಕ್ಕಾಗಲ್ಲ, ವಯಸ್ಸಾಗಿರುತ್ತೆ, ಲೇಡೀಸ್ ಇರ್ತಾರೆ. ಅವರು ಒಂದು ಜಸ್ಟ್ ನನಗೆ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸ್ಯಾರಿ ಫೋಟೋ ಕಳಿಸಿ ಲೊಕೇಶನ್ ಕಳಿಸಿದ್ರೆ ಅಲ್ಲೇ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲೇ ಚೆಕ್ ಮಾಡಿ ಅಲ್ಲೇ ಅಮೌಂಟ್ ಕೊಟ್ಟು ಸ್ಯಾರಿ ಇಸ್ಕೊಬರ್ತೀವಿ. ಮಿನಿಮಮ್ ನಿಮ್ಮ ಹತ್ರ ಕೊಡಬೇಕು ಅಂತ ಹೇಳಿದ್ರೆ ಎಷ್ಟು ಸ್ಯಾರಿ? ಒಂದು ಸೀರೆ ಇದ್ರೂ ಆಗುತ್ತೆ ಮೇಡಮ್. ಒಂದು ಸೀರೆ ಇದ್ರೂ ಅವ್ರ ಮನೆಗೆ ಹೋಗಿ ಆ ಸ್ಯಾರಿ ಚೆಕ್ ಮಾಡಿ ಅಮೌಂಟ್ ಕೊಟ್ಟು ಬರ್ತೀವಿ ಮೇಡಮ್. ಸರ್, ಬೆಂಗಳೂರಲ್ಲಿ ಓಕೆ, ಹಳ್ಳಿ ಕಡೆ ಎಲ್ಲ ಕರ್ನಾಟಕ ಇದೆ ಮೇಡಮ್. ನಮ್ಮದು ಬ್ರಾಂಚಸ್ ಒಂದು ಹಾಸನಲ್ಲಿದೆ, ಮೈಸೂರಲ್ಲಿದೆ, ದಾವಣಗೆರೆಯಲ್ಲಿದೆ, ಉಡುಪಿಲಿದೆ, ಎಲ್ಲ ಕಡೆ ಇದೆ ಮೇಡಮ್. ಎಲ್ಲಿಂದ ಬೇಕಾದ್ರೆ ಕಾಲ್ ಮಾಡಿ ನಾನು ಅಲ್ಲಿಗೆ ಕಳಿಸ್ಕೊಡ್ತೀನಿ. ಓಕೆ, ಹಳೆ ಸೀರೆ ಇದೆ ಅಂತ ಹೇಳಿ ಅದನ್ನು ಏನಪ್ಪ ವೇಸ್ಟ್ ಆಗುತ್ತೆ ಅಂತ ಹೇಳಿ ಕೊರಗಬೇಡಿ. ಬನ್ನಿ ಕಂಚಿ ಸೊಸೈಟಿಗೆ, ಹಳೆ ಸೀರೆ ಕೊಟ್ಟು ಕೈ ತುಂಬ ದುಡ್ಡು ತೊಗೊಂಡೋಗಿ. ಇವರ ಕಾಂಟ್ಯಾಕ್ಟ್ ನಂಬರ್, ಇವರ ಶಾಪ್ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀರಿ. ಒಮ್ಮೆ ವಿಸಿಟ್ ಮಾಡಿ ನಿಮ್ಮ ಹತ್ರ ಇರೋಂಥ ಸೀರೆ ಕೊಟ್ಟು ದುಡ್ಡು ತೊಗೊಳ್ಳಿ. ಎಷ್ಟು ಕಡೆ ನಾನು ನೋಡ್ತಾ ಇರ್ತೀನಿ ಸರ್, ಅಂಗಡಿಗೆ ತೊಗೊಬನ್ನಿ, ಆಟೋ ಚಾರ್ಜ್ ನಾವೇ ಕೊಡ್ತೀವಿ, ಅದ್ರ ಜೊತೆ ಗಿಫ್ಟ್ ಐಟಮು ಕೊಡ್ತೀವಿ ಅಂತ. ನಿಮ್ಮ ಹತ್ರ ಆ ಥರ ಏನಾದ್ರು ಆಫರ್ ನಡೀತಾ ಇದೆಯಾ? ಇಲ್ಲ ಮೇಡಮ್, ನಮ್ಮ ಹತ್ರ ಆ ಥರ ಕೊಡೋಕ್ಕಾಗಲ್ಲ. ನಮ್ಮದು ಡೈರೆಕ್ಟ್ ಸೊಸೈಟಿ ಇರೋದ್ರಿಂದ ಈ ಥರ ಸ್ಯಾರಿಗೆ ನೋಡಿ, ಇದು ನನ್ನ ಸ್ಯಾರಿಗೆ ನಿಮಗೆ ಒಂದು 15,000 ರೂಪಾಯಿ ಆಗುತ್ತೆ ಅಂತ ಹೇಳಿದೆ. ಇದನ್ನು ಅವ್ರೇನು ಮಾಡ್ತಾರೆ, ಒಂದು 10,000-12,000ಕ್ಕೆ ತೊಗೋತಾರೆ. ಅದರಲ್ಲೇ ಒಂದು 500 ರೂಪಾಯಿ ಆಟೋಗೆ ಅಂತ ಕೊಡ್ತಾರೆ, ಒಂದು 1,000 ರೂಪಾಯಿಂದ 500 ರೂಪಾಯಿಂದ ಗಿಫ್ಟ್ ಕೊಡ್ತಾರೆ. ಲೇಡೀಸ್ ಪಾಪ ತುಂಬ ಖುಷಿ ಆಗ್ಬಿಡ್ತಾರೆ, ನಿಮ್ಗೆ ಆಟೋನು ಕೊಟ್ಟರು, ಗಿಫ್ಟು ಕೊಟ್ಟರು, ದುಡ್ಡು ಕೊಟ್ಟರು ಅಂತ. ನಮ್ಮದು ಸೊಸೈಟಿಯಿಂದ ಇದ್ರ ಬೆಲೆ ನಿಮಗೆ ಸಿಗುತ್ತೆ. ಈಗ 15,000 ಆಗೋದು ಸೀರೆನ ಫುಲ್ 15,000ನೇ ಕೊಡ್ತೀನಿ. ಮಿಕ್ಕಿರೋ 5,000 ನಿಮಗೆ ಏನು ಬೇಕು ತೊಗೋಬೋದಲ್ಲ. 15,000 ಸೀರೆ 10,000 ಕೊಟ್ಟು ಗಿಫ್ಟ್ ಇಸ್ಕೊಬರೋದಕ್ಕಿಂತ ಅದ್ರ ರೈಟ್ ಏನಿದೆ ಆ ರೈಟ್ ತೊಗೊಳ್ಳಿ ಮೇಡಮ್. ಗಿಫ್ಟಿಗೆ ಅದಕ್ಕೆ ಆಸೆ ಪಟ್ಟು ಮೋಸ ಹೋಗಬೇಡಿ. ಓಕೆ ಸರ್, ಅಂದರೆ ಒಂದು ಕ್ಲಾರಿಟಿಯನ್ನು ಕೊಟ್ಟರೆ, ಇವಾಗ ಜಾಸ್ತಿ ಹೇಳಿ ಆಟೋ ಚಾರ್ಜು ಅದು ಆಫರ್ ಕೊಡ್ತೀನಿ ಅಂತ ಹೇಳೋ ಬದಲು ಕರೆಕ್ಟಾಗಿ ರೇಟ್ ಎಷ್ಟಿದೆ ಅಷ್ಟನ್ನ ಹಂಗೆ ಕೊಡಬೇಕಲ್ಲ ಮೇಡಮ್. ಈಗ ಮನೆಗೆ ಯಾರು ರಿಲೇಷನ್ ಬಂದ್ರೇ ಒಂದು ಲೋಟ ಟೀ ಕೂಡ ಹಿಂದೆ ಮುಂದೆ ನೋಡ್ತಾರೆ. ಈಗ ಅಂಗಡಿಗೆ ಬಂದವ್ರಿಗೆ ನಾವು ಆಟೋ ಚಾರ್ಜಿಗೆ 1,000 ಕೊಡ್ತೀವಿ, 2,000 ಗಿಫ್ಟ್ ಕೊಡ್ತೀವಿ ಅಂದರೆ ಅವ್ರಿಗೆ ಅದ್ರಲ್ಲಿ ಲಾಭ ಇಲ್ಲ ಅಂದರೆ ಆ ಥರ ಹೆಂಗೆ ಕೊಡೋಕ್ಕಾಗುತ್ತೆ ಮೇಡಮ್? ಕರೆಕ್ಟ್. ಸ್ಯಾರಿ ರೇಟ್ ಕಡಿಮೆ ಮಾಡ್ತಾರೆ, ಆ ರೇಟ್ ಇಲ್ಲಿಗೆ ಹಾಕ್ತಾರೆ. ಖಂಡಿತ ಮೇಡಮ್, ಹಂಗೆ ಮಾಡೋದು.